ಕೋಲಾರದಲ್ಲಿ ಮುನಿಯಪ್ಪನವರನ್ನು ಹೇಳಿದ್ದಾರೆ ಸರ್, ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು, ಡಿ.ಕೆ. ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನೇನು, ಅವ್ರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದ್ದಾರ ಗೊತ್ತಿಲ್ಲ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಸಚಿವರೊಬ್ಬರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ಕೋಲಾರದಲ್ಲಿ ಮುನಿಯಪ್ಪನವರನ್ನು ಹೇಳಿದ್ದಾರೆ ಸರ್, ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು, ಡಿ.ಕೆ. ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನೇನು, ಅವ್ರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದ್ದಾರ ಗೊತ್ತಿಲ್ಲ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಸಚಿವರೊಬ್ಬರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ. ಕೋಲಾರದಲ್ಲಿ ಮುನಿಯಪ್ಪನವರನ್ನು ಹೇಳಿದ್ದಾರೆ ಸರ್, ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು, ಡಿ.ಕೆ. ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ ಅವ್ರು ಏನೇನು, ಅವ್ರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದ್ದಾರ ಗೊತ್ತಿಲ್ಲ. ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು, ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅಂದ್ಕೊಳ್ತೀವಿ. ಸಚಿವರೊಬ್ಬರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದರೆ ಅದು ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹೈಕಮಾಂಡು ಎಲ್ಲ ಅವರೆಲ್ಲ ಇದ್ದಾರೆ. ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ, ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗಲೂ ಹೇಳಿದ್ದೇನೆ, ಹೈಕಮಾಂಡ್ ಅಂತಿಮ ಅಂತ.